ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವೆಲ್ಲ ನಿನ್ನಿನ ದಿವಸ ಆ ಕಿತ್ತೂರು ಅರಮನೆಯಲ್ಲಿ ಆ ಬಾಲಮಡಿವಾಳನಿಗಾದಂಥ ಅವಮಾನವನ್ನು ಸಹಿಸಲಾರದ ಪೂಜ್ಯ ಪ್ರಭು ಸ್ವಾಮಿಗಳು ಕೋಪಗೊಂಡು ಇನ್ನೆಂದೆಂದೂ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನಿನ್ನ ಒಂದು ಅರಮನೆಯ ಪ್ರವೇಶ ದ್ವಾರವನ್ನು ನಾವು ತುಳಿಯೋದಿಲ್ಲ ಅಂತೇಳಿ ತಿಳ್ಕೊಂಡ ಸಿಟ್ಟಿನೊಳಗೆ ಆ ದೊರೆಯಾಗಿರ್ತಕ್ಕಂಥ ಮಲ್ಲಸರ್ಜ ದೊರೆಗೆ ಹೇಳಿ ಅಲ್ಲಿಂದ ನೇರವಾಗಿ ಆ ಬಾಲ ಮಡಿವಾಳನನ್ನು ಕರೆದುಕೊಂಡ ಮಠಕ್ಕೆ ಬಂದದ್ದನ್ನು ನೀವೆಲ್ಲ ನಿನ್ನೆ ಕೇಳಿವಿ. ಹಂಗೆ ಮಠಕ್ಕೆ ಬಂದಂಥ ಪ್ರಭು ಸ್ವಾಮಿಗಳು ತಮ್ಮ ಒಂದು ಆಸನದ ಮೇಲೆ ಕೂತ್ಕೊಂಡ ನಂತರ ಇತ್ತ ಅರಮನೆಯೊಳಗೆ ಆ ಅರಮನೆಯ ಮಲ್ಲಸರ್ಜ ದೊರೆ, ರಾಣಿ ಚೆನ್ನಮ್ಮ, ಮಂತ್ರಿಗಳು, ಸೇನಾಧಿಪತಿಗಳು, ಕಾರಬಾರಿಗಳು ಅಲ್ಲದ ಆ ಅರಮನೆಯೊಳಗಿದ್ದಂಥ ಇನ್ನುಳಿದಂಥ ಜನ ಎಲ್ಲ ಭಯಭೀತರಾದರು, ಹೆದರಿದರು. ಈ ಬಾಪು ಸಾಹೇಬನ ಹೊಟ್ಟೆ ಕಿಚ್ಚಿಗೆ ಮಾಡಿದಂಥ ಈ ಅಪಮಾನ, ಈ ವಿನಾಶಕಾರಿ ಬುದ್ಧಿಯಿಂದ ಪರಿಸ್ಥಿತಿ ಇಷ್ಟೊಂದು ವಿಕೋಪಕ್ಕೆ ಹೋಕ್ಕತಿ ಅನ್ನುವಂಥದ್ದು ಯಾರಿಗೂ ತಿಳಿದಿದ್ದಿಲ್ಲ. ಆದ್ರೆ ಈಗ ಈ ಕೆಲಸ ನಮ್ಮ ನಿಯಂತ್ರಣವನ್ನು ಮೀರಿ ಏನು ವಿಕೋಪಕ್ಕೆ ಹೋಗೈತಲ್ಲ, ಈ ಪರಿಸ್ಥಿತಿಯನ್ನು ಸರಿಪಡಿಸ್ತಾ ಇದ್ರೆ ನಮಗೆ ಬೇರೆ ಗತಿನ ಇಲ್ಲ. ಇದರಿಂದ ಮೊದಲನೇದಾಗಿ ಪೂಜ್ಯ ಗುರುಗಳಾದಂಥ ಆ ಪ್ರಭು ಸ್ವಾಮಿಗಳ ಕೋಪ ಶಾಪಕ್ಕೆ ಒಳಗಾಗುವಂಗಾತು. ಎರಡನೇದಾಗಿ ಆ ಲೋಕಮಾನ್ಯನಾಗಿರ್ತಕ್ಕಂಥ ಬಾಲಮಡಿವಾಳನನ್ನು ಅವಮಾನಪಡಿಸಿದಂಗಾತು. ಮೂರನೇದಾಗಿ ದಿನವೂ ತಪ್ಪದ ಗುರುವಿನ ಕರುಣಪ್ರಸಾದವನ್ನು ಪಡೆದ ತೀರಬೇಕಂತಕ್ಕಂಥ ನಿರ್ಧಾರದ ರಾಣಿ ಚೆನ್ನಮ್ಮ ಹಿಡಿದ ವೃತ್ತಕ್ಕೆ ಚ್ಯುತಿ ಬಂದಂಗಾತು, ಭಂಗ ಆದಂಗಾತು. ಇನ್ನು ನಾಲ್ಕನೇದಾಗಿ ಬಾಪು ಸಾಹೇಬನ ಕುಟಿಲ ಕಾರಸ್ಥಾನದಿಂದಾಗಿ ಅನಾಹುತ ಅನರ್ಥದಿಂದಾಗಿ ರಾಜ್ಯವೇ ಆಹುತಿ ಒಳಗಾಗುವಂಗೆ ಆಯ್ತು, ಬಲಿಯಾಗುವಂಗೆ ಆಯಿತು. ಹಿಂಗೆ ಒಂದೊಂದನ್ನೇ ಎನಿಸ್ತಾ ಆ ಮಲ್ಲಸರ್ಜ ದೊರೆ ವಿಚಾರ ಮಾಡಿ ಇದಕ್ಕೆ ಇನ್ನು ಬೇರೆ ಗತಿನ ಇಲ್ಲ ಅಂತೇಳಿ ತಿಳ್ಕೊಂಡ ಇಂಥ ಪರಿಸ್ಥಿತಿ ಒಳಗೆ ನಮಗೆ ಗುರುಪಾದವೇ ಗತಿ. ಇನ್ನು ಆ ಗುರುವಿಗೆ ನಾವು ಶರಣು ಹೋಗದೆ ಇದ್ರೆ ನಾವು ಉದ್ಧಾರ ಆಗೋದಿಲ್ಲ ಅಂತೇಳಿ ತಿಳ್ಕೊಂಡ ತತ್ಕ್ಷಣದೊಳಗನ ಆ ಮಲ್ಲಸರ್ಜ ದೊರೆ ಏನು ಮಾಡ್ತಾನೋ ಅಂತಂದ್ರೆ ತನ್ನ ಸಕಲ ಪರಿವಾರದೊಂದಿಗೆ ಆ ಕಲ್ಲು ಮಠದೊಳಗಿರ್ತಕ್ಕಂಥ ಪ್ರಭು ಸ್ವಾಮಿಗಳ ಸನ್ನಿಧಿಗೆ ಬಂದ ಆ ಗುರುಗಳಿಗೆ ನಮಸ್ಕಾರ ಮಾಡಿ ಆ ಗುರುಗಳ ಹತ್ರ ವಿನಂತಿಯನ್ನು ಮಾಡ್ಕೋತಾನ. ಪೂಜ್ಯ ಸದ್ಗುರುಗಳೇ, ನಿಮ್ಮಂಥ ಗುರುಗಳು ನಮ್ಮ ಸಂಸ್ಥಾನಕ್ಕೆ ಸಿಕ್ಕದ್ದು ನಮ್ಮ ಮಹಾಪುಣ್ಯ ಐತಿ. ನಿಮ್ಮಂಥ ಗುರುಗಳು ಸಿಗಬೇಕಾದ್ರೆ ಅತಿ ದುರ್ಲಭ ಐತಿ. ಆದ್ರೆ ಆ ಬಾಪು ಸಾಹೇಬ ಅವಿವೇಕದನು, ಅಜ್ಞಾನಿ ಅದನು. ಅವ ಅಜ್ಞಾನದಿಂದ, ಮೂರ್ಖತನದಿಂದ ಗೈದಂಥ ಅಪರಾಧಕ್ಕೆ ಕ್ಷಮೆ ಇಲ್ಲೇನು? ಅವ ಮಾಡಿದ ತಪ್ಪಿನಿಂದಾಗಿ ನಾವೆಲ್ಲರೂ ಗೋಳಾಡುವಂಗಾಗೈತಿ. ದಯವಿಟ್ಟು ನಮ್ಮೆಲ್ಲರನ್ನೂ ಕ್ಷಮಿಸಿ ಅರಮನೆಯಲ್ಲಿರ್ತಕ್ಕಂಥ ನಿಯಮಗಳು, ಧಾರ್ಮಿಕ ಭಕ್ತಿ ಕಾರ್ಯಕ್ರಮಗಳು ಮೊದಲಿನಂಗೆ ನಿರ್ವಿಘ್ನವಾಗಿ
ನಡೆಯುವ ಹಂಗ ಈಗ ನಡೆದಿರ್ತಕ್ಕಂಥ ಘಟನೆ ಒಂದು ವೃತ್ತಾಪ ಏನೈತಿ ಅದು ಪರಿಹಾರ ಆಗುವ ಹಂಗೆ ತಾವು ಕೃಪೆ ಮಾಡಬೇಕು ಅಂತೇಳಿ ಅತಿ ವಿನಯ ಭರಿತವಾದಂಥ ಭಾವದಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡ ಆ ಸದ್ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಆ ಕಾರುಣ್ಯ ಮೂರ್ತಿಯೇ ಆಗಿರ್ತಕ್ಕಂಥ ಪ್ರಭು ಸ್ವಾಮಿಗಳು ಆ ಒಂದು ಮಲ್ಲ ಸರ್ಜದರಿಯ ಶೋಚನೀಯ ಪರಿಸ್ಥಿತಿಯನ್ನು ಕಂಡ ಒಳಗೊಳಗ ಮರಗಿದ್ರು. ಆದ್ರೆ ಒಮ್ಮೆ ಬಾಯಿಂದ ಬಂದ ಮಾತನ್ನು ಮರಳಿ ಅದನ್ನು ಅದಲು ಬದಲು ಮಾಡೋಕ್ಕಾಗಲಿ ಹಿಂದೆ ಪಡ್ಯೋಕ್ಕಾಗಲಿ ಸಾಧ್ಯ ಇಲ್ಲ. ಅದನ್ನು ಮಾತನ್ನು ತಿರುಗಿ ಹಾಕಕ್ಕೆ ಬರೋದಿಲ್ಪ ಅಂಥೇಳಿ ಪ್ರಭು ಸ್ವಾಮಿಗಳು ಹೇಳ್ತಾರೆ. ಮುಂದೆ ಏನು ಹೇಳ್ತಾರೋ ಅಂತಂದ್ರೆ, ಏನೋ ಆವೇಶದೊಳಗಾಗಲಿ ಕೋಪದೊಳಗಾಗಲಿ ನಿನ್ನ ಅರಮನೆಗಿನ್ನ ಕಾಲು ಹಾಕೋದಿಲ್ಲ ಅಂತೇಳಿ ನಾವು ಹೇಳಿಬಿಟ್ಟೇವಿ ಅಂತಂದ ಮ್ಯಾಗ ಆ ಮಾತನ್ನು ತೆಗೆದು ಹಾಕಕ್ಕೆ ಬರೋದಿಲ್ಲ ನಮಗೆ. ಒಂದು ವೇಳೆ ತೆಗೆದು ಹಾಕಿ ನಿನ್ನ ವಿನಂತಿಗೆ ನಾವು ನಿನ್ನ ಅರಮನೆಗೆ ಬಂದದ್ದ ಆದ್ರೆ ಗುರುವಿನ ಒಂದು ವಚನಕ್ಕಾಗಲಿ ಮಾತಿಗಾಗಲಿ ಮಹತ್ವ ಅನ್ನುವಂಥದ್ದು ಉಳಿದಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ನಿಮ್ಮ ಅರಮನೆಯ ದೈನಂದಿನವಾಗಿರ್ತಕ್ಕಂಥ ಧಾರ್ಮಿಕ ಭಕ್ತಿಯ ಕಾರ್ಯಕ್ರಮಗಳು ನಡಿಬೇಕಂದ್ರೆ ಸಾಗಬೇಕು. ಮತ್ತು ನಮ್ಮ ವಚನ ನಾನು ಬಾಯಿಂದ ಏನು ಮಾತು ಹೊಂಟೈತಲ್ಲ ಆ ಮಾತನ್ನು ನಡಿಬೇಕು. ಹಿಂಗೆ ಇವೆರಡೂ ನಡೆಯುವಂಗೆ ಯಾವುದಾದ್ರೂ ಒಂದು ಯೋಜನೆ ಇದ್ರೆ ಹೇಳ್ರಿ ಅಂತೇಳಿ ತಿಳ್ಕೊಂಡ ಆ ಒಂದು ಸಮಸ್ಯೆಯನ್ನು ಆ ಬಂದಂಥವ್ರ ಮುಂದೆ ಪ್ರಭು ಸ್ವಾಮಿಗಳು ಇಡ್ತಾರೋ. ಅಷ್ಟೇ ಅಲ್ಲ, ನಾವು ಕೂಡ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತೀನಿ ಅಂತೇಳಿ ಅವರು ವಿಚಾರಮಗ್ನರಾಗ್ತಾರೆ. ಆದ್ರೆ ಯಾರಿಗೂ ಈ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಹೊಳಿದನ ಇಲ್ಲ. ಆವಾಗ ಪ್ರಭು ಸ್ವಾಮಿಗಳು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇನಪ್ಪ ಅಂತಂದ್ರೆ, ಇನ್ನು ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ನಾವಂತೂ ಮಠದ ಒಂದು ಅರಮನೆಯ ಬಾಗಿಲನ್ನು ತುಳಿಯೋದಿಲ್ಲ, ಪ್ರವೇಶ ಮಾಡೋದಿಲ್ಲ. ಅದಕ್ಕೆ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತಂದ್ರೆ, ಈ ಮಠದ ನಮ್ಮ ಗದ್ದಿಗೆಯಿಂದ ನಿಮ್ಮ ಅರಮನೆಯ ದೇವರ ಒಂದು ಆಲಯದವರೆಗೂ ಒಂದು ಭೂಮಾರ್ಗವನ್ನು ನಿರ್ಮಾಣ ಮಾಡಿರಿ. ಅದರ ಮುಖಾಂತರ ಒಂದು ಸೂತ್ರವನ್ನು ಪ್ರಸ್ತಾಪಿಸಿ ಅದರ ಒಂದು ಆಧಾರದಿಂದ ನಮ್ಮ ಪಾದಪೂಜೆಯ ಕರ್ಣಪ್ರಸಾದದ ಕಾರ್ಯವನ್ನು ನೀವು ಸಾಂಗಗೊಳಿಸಬೇಕಂತೇಳಿ ಸೂಚನೆಯನ್ನು ನೀಡ್ತಾರೆ. ಆವಾಗ ಆ ಪ್ರಭು ಸ್ವಾಮಿಗಳು ಹಿಂಗೆ ಹೇಳೋದಷ್ಟ ತಡ ಆ ಮಲ್ಲ ಸರ್ಜದರೆ ತನ್ನ ಪರಿವಾರದೊಡನೆ ಗುರುಗಳಿಗೆ ನಮಸ್ಕರಿಸಿ ಕೂಡಲೇ ಭೂಮಾರ್ಗವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟುವಾದ. ಅವನ ಒಂದು ಮಲ್ಲ ಸರ್ಜದರೆ ಕಣ್ಣು ಮುಂದೆ ಕರ್ಣಪ್ರಸಾದಕ್ಕಾಗಿ ವೃತ್ತವನ್ನು ಹಿಡಿದಂಥ ಉಪವಾಸದಿಂದ ಬಳಲುವಂಥ ನೆಮ್ಮದಿ ಇಲ್ಲದ ಅತ್ಯಂತ ಹೊರಳಾಡುತ್ತಿರುವಂಥ ಆ ಒಂದು ರಾಣಿ ಚೆನ್ನಮ್ಮನ ದೈನ್ಯದ ಮುಖವೇ ತೇಲ್ತಾ ಇತ್ತು. ಅದಕ್ಕಾಗಿ ಆತ ಎಳ್ಳಷ್ಟು ವೇಳೆಯನ್ನು ಗಳಿದ ಆಳುಗಳ ಬಗ್ಗೆ ಲೆಕ್ಕ ಹಾಕದ ಮಿತಿ ಮೀರಿದಷ್ಟು ಆಳುಗಳನ್ನು ಕರೆಸಿ ಕೆಲಸಕ್ಕೆ ಹಚ್ಚಿ ಒಂದು ಶೀಘ್ರದೊಳಗನ ಅಂತರ್ಗತವಾಗಿರ್ತಕ್ಕಂಥ ಭೂಮಾರ್ಗವನ್ನು ನಿರ್ಮಾಣ ಮಾಡಿ ವ್ಯವಸ್ಥೆಯನ್ನು ಮಾಡ್ತಾನೆ. ಇದರಿಂದ ಅರಮನೆಯಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮನಿಗೂ ಮತ್ತಿತರರಿಗೂ ಯಾವುದೋ ತೊಡಕು ತೊಂದರೆ ಬರದಂಗೆ ಕರ್ಣಪ್ರಸಾದ ಲಭಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಹಿಂಗೆ ಆ ಒಂದು
ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಗುರುಗಳು ಅರಮನೆಗೆ ದಯಮಾಡಿಸಿ ತಮ್ಮ ಪಾದಧೂಳಿಯಿಂದ ಪಾದೋದಕದಿಂದ ಆ ಒಂದು ಅರಮನೆಯನ್ನು ಪವಿತ್ರಗೊಳಿಸುವಂಥ ಒಂದು ಪುಣ್ಯದ ಸುವರ್ಣ ಅವಕಾಶದಿಂದ ಮಲ್ಲಸರ್ಜ ದೊರೆಯು ಅವನ ಒಂದು ರಾಣಿಯ ಮೊದಲು ಮಾಡಿಕೊಂಡಂಥ ಅರಮನೆ ಇರತಕ್ಕಂಥ ಮತ್ತಿತರ ಒಂದು ಪರಿಹಾರಗಳೆಲ್ಲ ಅಂತರಿಸಿ ಹೊಕ್ಕವು. ಆ ಗುರುಗಳ ಒಂದು ದರ್ಶನದ ಸುಯೋಗ ತಪ್ತು. ಇದರಿಂದ ಆ ತಾಯಿಗೆ ದುಃಖ ಅನ್ನುವಂಥದ್ದು ಆವರಿಸ್ತತಿ. ಹಂಗೆ ನಾವು ಆ ಸದ್ಗುರುವಿನ ಅವಕೃಪೆಗೆ ಪಾತ್ರರಾದೀವಿ ಅಂತಕ್ಕಂಥ ಭಯನೂ ಅವ್ರಿಗೆ ಆವರಿಸ್ತತಿ. ಈ ಒಂದು ಘಟನೆಯಿಂದ ಆ ಬಾಲ ಮಡಿವಾಳನಲ್ಲಿ ಉಂಟಾದಂಥ ಮನಸ್ತಾಪವು ನಮ್ಮ ಕುಟುಂಬ ವಿನಾಶಕ್ಕೆ ಕಾರಣ ಆಗ್ಬೋದೇನೋ ಅಂಥೇಳಿ ತಮ್ಮ ಮನಸ್ಸಿನೊಳಗೆ ಅವರು ವಿಚಾರವನ್ನು ಮಾಡಿ ಚಿಂತಿತರಾಗ್ತಾರೆ. ಆದರೆ ಇತ್ತ ಆ ಬಾಲ ಮಡಿವಾಳ ಏರಿಳಿವು ಹಗಲಿರಳು ಬಿಸಿಲು ನೆರಳು ದುಃಖ ಮಾನಾಪಮಾನ ಮೊದಲಾಗಿರ್ತಕ್ಕಂಥ ದ್ವಂದ್ವ ಪ್ರಪಂಚದಿಂದ ಎಂದೋ ಅತಿತಾಗಿದ್ದ, ಅಲಿಪ್ತಾಗಿದ್ದ. ಆ ಬಾಪು ಸಾಹೇಬ ಹೊಟ್ಟೆ ಕೆಂಚಿನಿಂದ, ದ್ವೇಷ ಅಸೂಯೆಗಳಿಂದ, ಕೋಪಗಳಿಂದ ನನ್ನನ್ನು ಅಪಮಾನಗೊಳಿಸಿದರೂ ನನ್ನ ಮನಸ್ಸನ್ನು ನೋಯಿಸಿದ್ರೂ ನಾನು ಯಾಕೆ ಅವನ ಮ್ಯಾಗ ಸಿಟ್ಟುಗೊಳ್ಳಬೇಕು, ಸಂತಾಪಗೊಳ್ಳಬೇಕು? ತನಗ ಮುನಿಯುವವರಿಗೆ ತಾನೇಕೆ ಮುನಿಯಲ್ಲಯ್ಯ? ತನುವಿನ ಕೋಪ ಹಿರಿತನದ ಕೇಡು, ಮನದ ಕೋಪ ಅರಿವಿನ ಕೇಡು ಅಂತಕ್ಕಂಥ ಒಂದು ನಿರ್ಧಾರದ ನಿಲುವಿಗೆ ಆ ಬಾಲ ಮಡಿವಾಳ ಬಂದಿದ್ದ. ಆದರೆ ಇಷ್ಟು ಮಾತ್ರ ನಿಜ, ಪ್ರತಿಯೊಬ್ಬನೂ ತಾನು ಮಾಡಿದಂಥ ಕಾರ್ಯಕ್ಕೆ ತಾನೇ ಹೊಣೆ ಆಗ್ಬೇಕಾಕತಿ. ತಾ ಮಾಡಿದ ಕರ್ಮಕ್ಕನುಗುಣವಾಗಿ ಫಲ ಉಣ್ಬೇಕಾಕತಿ. ಗೈದಂಥ ಒಂದು ಪಾಪ ಕೃತ್ಯಕ್ಕೆ ಸರಿಯಾಗಿ ಪ್ರಾಯಶ್ಚಿತ್ತ ಅನ್ನುವಂಥದ್ದು ಕಟ್ಟಿಟ್ಟಂಥ ಒಂದು ಬುತ್ತಿ. ಹಂಗೆ ಈ ಒಂದು ನೀತಿಯನ್ನು ತಿಳ್ಕೊಂಡಂಥ ಬಾಲಮಡಿವಾಳ ತನ್ನಲ್ಲೇ ತಾನು ಶಾಂತನಾಗ್ತಾನೆ, ನಿರ್ಲಿಪ್ತಾಗ್ತಾನೆ. ಯಾಕಂದ್ರೆ ರಾಜ ಆದರೂ ಅಷ್ಟ, ಯೋಗಿ ಆದರೂ ಅಷ್ಟ, ಭೋಗಿ ಆದರೂ ಅಷ್ಟ, ಈ ಲೋಕದೊಳಗೆ ಪ್ರತಿಯೊಬ್ಬ ಮಾಡಿದಂಥ ಕರ್ಮ ಫಲವನ್ನು ಅನುಭವಿಸಾಕಬೇಕು. ಇದು ನಿಸರ್ಗದ ಸಹಜ ನಿಯಮ. ವಿಷ ತಿಂದವ ಸಾಯಕಬೇಕು, ಮುಳ್ಳು ತೊಳೆದವ ನೋಯಾಕಬೇಕು, ಹಂಗೆ ಅಮೃತ ಉಂಡಂಥವ ಬದುಕಾಕಬೇಕು. ಈ ಒಂದು ನಿಯಮಕ್ಕೆ ಅನುಗುಣವಾಗಿ ಮಾಡಿದವರು ಉಂಟಾರೋ ಮಣಿಯಂಥ ಕಡುಬು ಅಂತೇಳಿ ಇದಕ್ಕೆ ಯಾರ ಶಾಪ ಆಗಲಿ ಕೋಪ ಆಗಲಿ ಕಾರಣ ಆಗೋದಿಲ್ಲ. ಈ ಒಂದು ದೃಷ್ಟಿಕೋನದಿಂದ ಜಗತ್ತಿನ ಘಟನೆಗಳನ್ನು ನಿರೀಕ್ಷಿಸುವಂಥ ಆ ಬಾಲಮಡಿವಾಳ ನಿಶ್ಚಲ ನಿಸ್ತರಂಗಿತ ಸಾಗರದಂತೆ ಶಾಂತವಾಗಿಯೇ ಇದ್ದ. ಅಲ್ಲಮ ಪ್ರಭುದೇವರ ಒಂದು ವಚನದಂತೆ ಈ ಹೊನ್ನು ಹೆಣ್ಣು ಮಣ್ಣು ಮೂರು ನಿಜವಾಗಿ ಮಾಯೆಯಲ್ಲ. ಹೊನ್ನು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ. ಇವು ನಿಜವಾಗೂ ಮಾಯೆಗೇ ಅಲ್ಲ. ಮಾಯೆ ಯಾವುದಪ್ಪ ಅಂತಂದ್ರೆ ಮನದ ಮುಂದಿನ ಆಸೆಯೇ ಮಾಯೆ ಅಂಥೇಳಿ ಆ ಅಲ್ಲಮ ಪ್ರಭುದೇವರು ಹೇಳಿದಂಗೆ ಇಷ್ಟ ಅಲ್ಲ, ಇವುಗಳ ಒಂದು ಮೋಹಕ್ಕೆ ಬಲಿ ಬಿದ್ದ ಮರುಳಾಗಿ ಹೊಣ್ಣಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ. ಅಯ್ಯ ದೇವ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ನಾನು ಕಾಣೆ ಅಂತೇಳಿ ಆ ಅಲ್ಲಮ ಪ್ರಭುದೇವರು ಸಹಿತ ಇಲ್ಲೇ
ತಮ್ಮ ಒಂದು ವಚನದೊಳಗೆ ಹೇಳ್ತಾರೆ. ಹಿಂಗೆ ಈ ಒಂದು ಅನುಭವದ ಮಟ್ಟಕ್ಕೆ ನಾವು ಏರಬೇಕು. ಅವುಗಳ ಒಂದು ಬಗೆಗಿರುವತಕ್ಕಂಥ ಒಂದು ಆಸೆಯನ್ನು ಗಾಳಿಗೆ ತೂರಬೇಕು. ಅವುಗಳ ಒಂದು ವಿಷಯದೊಳಗೆ ನಮ್ಮ ಕಣ್ಣಿಗೆ, ಮನಕ್ಕೆ, ಬುದ್ಧಿಗೆ, ಹೃದಯಕ್ಕೆ ಬಂದಿರತಕ್ಕಂಥ ತೆರೆಯನ್ನು ಸರಿಸಿ ಆ ಒಂದು ಪರೆಯನ್ನು ಹರಿದ ನಾವು ಬದುಕಿದ್ದಾದ್ರೆ ನಿಜವಾದ ಯೋಗಿಗಳ ಆಗಬಲ್ಲೆವು, ಸ್ವಾಮಿಗಳು ಆಗಬಲ್ಲೆವು ಅಂತೇಳಿ ತಿಳ್ಕೊಂಡ ಆ ಬಾಲಮಡಿವಾಳ ತನ್ನ ಮನಸ್ಸಿನೊಳಗೆ ಆ ವೈರಾಗ್ಯ ಮೂರ್ತಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರನ್ನು, ಅವರ ವಚನಗಳನ್ನು ನೆನೆಸ್ತಾನು. ಅದರಂತ ನಡಿಬೇಕು ಅಂತೇಳಿ ತಿಳ್ಕೊಂಡ ವಿಚಾರವನ್ನು ಮನಸ್ಸಿನೊಳಗೆ ಮಾಡಿ ನಿರ್ಧಾರವನ್ನು ಕೈಗೊಳ್ತಾನೆ. ಹಂಗಾದ್ರೆ ಈ ಒಂದು ಹೆಣ್ಣು ಮಣ್ಣಿನ ಆಸೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ನಿರ್ಲಿಪ್ತ ಭಾವದಿಂದ ನಾ ಇರಬೇಕಾದ್ರೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಹೆಣ್ಣು ಮಕ್ಕಳು ನನ್ನ ತಾಯಿಯ ಸ್ವರೂಪರು ಅಂತ ತಿಳ್ಕೊಂಡ ನಾನು ನಡಿಬೇಕು ಅಂತಂದ್ರೆ ನಾನು ಕೊನೆವರೆಗೂ ಶಿಶುವಾಗಿನ ಉಳಿಬೇಕಂದ್ರೆ ಈ ಒಂದು ಹೆಣ್ಣು ಅಂತಕ್ಕಂಥ ಮಾಯೆಯನ್ನು ಗೆಲ್ಲಬೇಕು. ಇಂಥ ಒಂದು ಪವಿತ್ರ ದಿವ್ಯ ಶಿಷ್ಯತ್ವದ ಒಂದು ದೀಕ್ಷೆಯನ್ನು ನಾನು ಪಡೀಲೇಬೇಕು ಅಂತೇಳಿ ತಿಳ್ಕೊಂಡ ಆ ಶಿಶುತ್ವದ ದೀಕ್ಷೆಯನ್ನು ಪಡೆಯುವ ಸಲುವಾಗಿ ನನಗೆ ನಾಗಲಾಂಬಿಕೆ ತಾಯಿ ಅಲ್ಲದ ಮತ್ತಾರು ನನ್ನ ಒಂದು ಶಿಶುತ್ವದ ದೀಕ್ಷೆಯನ್ನು ಕೊಡಲಿಕ್ಕೆ ಸಮರ್ಥರು ಯಾರೂ ಆಗೋದಿಲ್ಲ. ಅದಕ್ಕೆ ಆ ನನ್ನ ತಾಯಿ ಮಮತೆಯ ಮೊದಲ ಮಾತೆ ಅದಾಳು, ಮಹಾಮಾತೆ ಆಕಿ. ಆ ತಾಯಿ ನಾಗಲಾಂಬಿಕೆನ ನನಗೆ ಶಿಶುತ್ವದ ಒಂದು ದೀಕ್ಷೆ ನೀಡಾಕ ಯೋಗ್ಯ ಸಮರ್ಥ ಗುರು ಆಗ್ಯದಾಳು. ಆ ತಾಯಿಯ ಮೊಲೆ ಹಾಲಿನೊಳಗೆ ಅದೆಂಥ ಸತ್ವ ಆಯಿತು ಏನೋ, ಅವಳ ಎದೆಯ ಅಮೃತೋಪಮವಾಗಿರ್ತಕ್ಕಂಥ ಹಾಲಿನಿಂದ ಪ್ರಪಂಚದ ಬಹುಭಾರ ಘೋರತಮವಾಗಿರ್ತಕ್ಕಂಥ ಈ ಒಂದು ಭೂಮಿಯೊಳಗಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳನ್ನು ಆ ಒಂದು ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ಆ ಸ್ತ್ರೀ ಲೋಕದ ಪರವಾಗಿ ಆ ಮಹಾಮಾತೆ ಈ ಒಂದು ಸ್ತ್ರೀ ವ್ಯಾಮೋಹದ ವಿಜಯದ ರಹಸ್ಯ ನಿಧಿಯಾಗಿ ಗುರು ಪ್ರಕಾಶ ಪಥದ ವಿಧಿಯಾಗಿ ನನಗೆ ಶಿಶುತ್ವದ ಒಂದು ದೀಕ್ಷೆಯನ್ನು ಕೊಟ್ಟ ಈ ಸ್ತ್ರೀ ಲೋಕಕ್ಕೆಲ್ಲ ನನ್ನನ್ನು ಚಿರಂತನವಾಗಿ ಶಿಶುವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಆ ತಾಯಿಯಲ್ಲಿ ಐತಿ ಅಂತ ತಿಳ್ಕೊಂಡ ನಿರ್ಧಾರವನ್ನು ಮಾಡಿ ಆ ಬಾಲಮಡಿವಾಳ 9 ವರ್ಷದ ಬಾಲಕ ನಿರ್ಧಾರವನ್ನು ತೆಗೆದುಕೊಂಡಾಗ ಆ ಒಂದು ನಿರ್ಧಾರವನ್ನು ಆತ ಆ ಪ್ರಭು ಸ್ವಾಮಿಗಳಿಗೂ ತಿಳಿಸ್ತಾನೆ. ತಿಳಿಸಿದಾಗ ಆ ಪ್ರಭು ಸ್ವಾಮಿಗಳಿಗೆ ಅಚ್ಚರಿ ಆಕೈತಿ. ಹಂಗೆ ಆ ಬಾಲಮಡಿವಾಳ ನೀನು ಈ ಒಂದು ಶಿಶುತ್ವದ ದೀಕ್ಷೆಯನ್ನು ಪಡೆಯೋದಕ್ಕೆ ಭಾಳ ಯೋಗ್ಯ ಸಮಯ ಐತಪ್ಪ ಇದು. ಅದಕ್ಕೆ ನಿನಗೆ ಯೋಗ್ಯ ತಾಯಿ ಯಾರು ಅಂತಂದ್ರೆ ಆ ಒಂದು ನಿನ್ನ ಸಾಕಿಸಲು ಇದಂಥ ತಾಯಿ ನಾಗಲಾಂಬಿಕೆನ ಯೋಗ್ಯದಳು, ಆಹಾರದಳು. ಅದಕ್ಕೆ ಆ ತಾಯಿ ಹತ್ರ ಹೋಗಿ ನೀನು ಶಿಶುತ್ವದ ಒಂದು ದೀಕ್ಷೆಯನ್ನು ಪಡೆದುಕೊಂಡು ಬಾ ಅಂತೇಳಿ ಆ ಮಡಿವಾಳ ಸ್ವಾಮಿಗಳು ಸಹಿತ ಪ್ರಭು ಸ್ವಾಮಿಗಳು ಸಹಿತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆ ಗುರುಗಳಿಂದ ಆಶೀರ್ವಾದ ಪಡ್ಕೊಂಡಂಥ ಆ ಬಾಲಮಡಿವಾಳ ನೇರವಾಗಿ
ತಾಯಿ ನಾಗಲಾಂಬಿಕೆ ಹತ್ತಿರ ತನ್ನ ಆಸೆಯನ್ನು ನಿರ್ಧಾರವನ್ನು ತಿಳಿಸಿದಾಗ ಆ ನೀಲಾಂಬಿಕೆ ತಾಯಿ ಅತಿ ಹರ್ಷಗೊಂಡ ಇಂಥ ದೇವಾಂಶವಾಗಿರ್ತಕ್ಕಂಥ ಮಗು ನಿನಗೆ ನಾನು ಆ ಶಿಶುತ್ವದ ದೀಕ್ಷೆಯನ್ನು ಕೊಡ್ತಕ್ಕಂಥ ಹೊಣೆಗಾರಿಕೆಯನ್ನು ನನ್ನ ಮ್ಯಾಲೆ ನೀನು ವರ್ಷಿಪ್ಪ ಅಂತಂದ ಮ್ಯಾಗ ನನ್ನ ತಾಯ್ತನಕ್ಕೆ ಇದಕ್ಕಿಂತ ಹೆಚ್ಚಿನ ಮಹತ್ವ ಇನ್ನೇನೈತಿ. ನಾನು ಧನ್ಯ ಆದ್ನಿ. ನಿನ್ನಂಥ ಒಬ್ಬ ಪವಾಡ ಪುರುಷಗ, ನಿಮ್ಮಂಥ ಒಬ್ಬ ಯೋಗಿ ಪುರುಷಗ ನಾನು ಶಿಶುತ್ವದ ದೀಕ್ಷೆಯನ್ನು ಕೊಟ್ಟೇನಿ ಅನ್ನುವಂಥದ್ದು ಈ ಇತಿಹಾಸದೊಳಗೆ ಅಜರಾಮರವಾಗಿ ನಿನ್ನ ಜೊತೆಗೆ ನನ್ನ ಹೆಸರು ಕೂಡ ಉಳಿತೈತಿ ಅಂದಮ್ಯಾಗ ನನ್ನಂಥ ಪುಣ್ಯವಂತಿ ಯಾರೂ ಇಲ್ಲ ಅಂತೇಳಿ ತಿಳ್ಕೊಂಡ ಆಗಿಂದಾಗ ಆ ಬಾಲಮಡಿವಾಳನಿಗೆ ಆ ತಾಯಿ ಆ ಶಿಶುತ್ವದ ದೀಕ್ಷೆಯನ್ನು ಕೊಟ್ಟು ಅವನಿಗೆ ಆಶೀರ್ವಾದವನ್ನು ಮಾಡ್ತಾಳೆ. ಅಲ್ಲಿಂದ ಆ ಶಿಶುತ್ವದ ದೀಕ್ಷೆಯೊಳಗೆ ಮಿಂದು ಎದ್ದಾಗ ಆತನ ಮಡಿವಾಳನಿಗೆ ಜಂಪ್ ಹತ್ತದ. ಆ ನಿದ್ರೆಯೊಳಗೆ ಆ ಅಲ್ಲಭ ಪ್ರಭುದೇವರು ಬಂದು ಆ ಬಾಲಮಡಿವಾಳನಿಗೆ ಆಶೀರ್ವಾದವನ್ನು ಮಾಡಿ ಇಂದಿಗೆ ನೀನು ಈ ಮಾಯೆಯನ್ನು ಗೆದ್ದಂಥ ಆತ್ಮ ಅಂತೇಳಿ ತಿಳ್ಕೊಂಡ ನಿನಗೆ ಸರ್ವಕಾಲದಲ್ಲಿಯೂ ಮಂಗಳ ಉಂಟಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೋ ಅಂತೇಳುವಲ್ಲಿಗೆ ಇವತ್ತಿನ ಚರಿತ್ರೆಯನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ. ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.